ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ಅವರಿಗೆ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಆರ್ಎಸ್ಎಸ್ನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ಅವರಿಗೆ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಆರ್ಎಸ್ಎಸ್ನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ಅವರಿಗೆ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಆರ್ಎಸ್ಎಸ್ನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ಅವರಿಗೆ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಆರ್ಎಸ್ಎಸ್ನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ಅವರಿಗೆ ಆರ್ಎಸ್ಎಸ್ ತರಾಟೆಗೆ ತೆಗೆದುಕೊಂಡಿದೆ. ಆರ್ಎಸ್ಎಸ್ನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ RSS ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ RSS ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ MLC ರವಿಕುಮಾರ್ ಅವರಿಗೆ RSS ತರಾಟೆಗೆ ತೆಗೆದುಕೊಂಡಿದೆ. RSSನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ RSS ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ RSS ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ MLC ರವಿಕುಮಾರ್ ಅವರಿಗೆ RSS ತರಾಟೆಗೆ ತೆಗೆದುಕೊಂಡಿದೆ. RSSನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಮಹಿಳೆಯರ ವಿಚಾರ ಮಾತಾಡಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಕ್ರೋಶ ಏನು ವ್ಯಕ್ತವಾಯಿತು, ಈಗ RSS ತರಾಟೆಗೆ ತೆಗೆದುಕೊಂಡಿದೆ. ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡುವಂಥ ಕೆಲಸ ಮಾಡಬಾರ್ದು. ಮಹಿಳೆಯರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡೋದು ಮಾಡಲೇಬಾಡಿ, ನಿಂದನೆ ಅನ್ನುವಂಥದ್ದೇ ಬೇಡ. ಯಾಕೆ ಈ ರೀತಿ ವ್ಯವಧಾನ ಪ್ರಜ್ಞೆ ಅನ್ನುವಂಥದ್ದು ಇರಲಿ ಅಂತ ಹೇಳಿ RSS ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ MLC ರವಿಕುಮಾರ್ ಅವರಿಗೆ RSS ತರಾಟೆಗೆ ತೆಗೆದುಕೊಂಡಿದೆ. RSSನ ಹಿರಿಯ ನಾಯಕರು ಎನ್ ರವಿಕುಮಾರ್ಗೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಆದರೆ ಸರ್ಕಾರಕ್ಕೆ ಅಸ್ತ್ರ ಕೊಡೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ,